ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಟೇಸ್ಟಿಯಾಗಿ ಮತ್ತು ಈಸಿಯಾಗಿರುವಂಥ ರೆಸಿಪಿನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನಿಲ್ಲಿ ಬದನೆಕಾಯಿ ಪುಳಿಚೊತ್ತು ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಇದನ್ನು ಕೇರಳದಲ್ಲಿ ಫಿಶಲ್ಲೆಲ್ಲ ಮಾಡ್ತಾರೆ ಆ್ಯಂಡ್ ವೆಜಿಟೇರಿಯನ್ಸ್ ಎಲ್ಲ ಸ್ವಲ್ಪ ಪನ್ನೀರೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಾನಿಲ್ಲಿ ಮೊದಲನೇದಾಗಿ ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಆಯಿಲ್ ಎಲ್ಲ ಹಾಕಿಬಿಟ್ಟು, ಸೊ ನಾನಿಲ್ಲಿ ಆಲ್ಮೋಸ್ಟ್ 2 to 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಅದಾದಮೇಲೆ ಫೈನಾಗಿ ಚಾಪ್ ಮಾಡ್ಕೊಂಡಿರುವಂಥ ಆನಿಯನ್ ಆ್ಯಂಡ್ 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಟೊಮೆಟೊನ ಫೈನ್ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವಿದು ಮೊದಲನೇದಾಗಿ ಮಸಾಲಾನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಟೈಮ್ ಇತ್ತು ಅಂತಂದರೆ ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ಬೋದು, ಅಥವಾ ಟೈಮ್ ಇಲ್ಲ ಅಂದರೆ ಮೊದಲು ಮ್ಯಾರಿನೇಷನ್ ಮಾಡಿಕೊಂಡು ಅದಾದಮೇಲೆ ಈ ಪ್ರೊಸೀಜರ್ನ ಮಾಡ್ಕೊಳ್ಬೋದಾಗುತ್ತೆ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ಸೊ ನಾವಿಲ್ಲಿ ಇದನ್ನು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಾದಮೇಲೆ ನಾನಿಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಅಥವಾ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನು ಯೂಸ್ ಮಾಡ್ಬೋದು. ಅದಾದಮೇಲೆ 1/4 ಚಮಚದಷ್ಟು ಜೀರಿಗೆ ಪುಡಿ ಆ್ಯಂಡ್ ಅರ್ಧ ಚಮಚದಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಈ ಮಸಾಲೆಗಳನ್ನ ಹಾಕ್ಕೊಳ್ಳೋವಾಗ ದಯವಿಟ್ಟು ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳಿ. ಮಸಾಲೆ ಏನಾದರೂ ರೋಸ್ಟ್ ಆದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅದಾದಮೇಲೆ ಅರ್ಧ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಸೊ ಹೋಮ್ ಮೇಡ್ ಗರಂ ಮಸಾಲ ಮಾಡ್ಕೊಂಡಿರ್ತೀನಿ ಯೂಶ್ವಲಿ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅರ್ಧದಿಂದ 3/4 ಗ್ಲಾಸಷ್ಟು ನಾನಿಲ್ಲಿ ಕಾಯಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ಸೊ ತೆಂಗಿನಕಾಯಿ ಹಾಲನ್ನು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಅದು ಚೆನ್ನಾಗಿ ಫ್ರೈ ಆಗಿ ಆ್ಯಂಡ್ ಅದರಲ್ಲಿರುವಂಥ ಲಿಕ್ವಿಡ್ ಎಲ್ಲ ಎವಾಪ್ರೇಟ್ ಆಗಿ ಸೊ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಆ ಕನ್ಸಿಸ್ಟೆನ್ಸಿವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಸೊ ಟೇಸ್ಟಿಯಾಗಿರುವಂಥ ಮಸಾಲ ರೆಡಿ ಆಗುತ್ತೆ. ಆ್ಯಂಡ್ ನನಗೆ ತುಂಬಾ ಟೈಮ್ ಇದ್ದಿದ್ದರಿಂದ ಸೊ ಇವಾಗ ನಾನು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಆ್ಯಂಡ್ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಆ್ಯಂಡ್ 1 ಚಮಚದಷ್ಟು ಧನಿಯಾ ಪುಡಿ ಹಾಗೂ ರುಚಿಗೆ ಉಪ್ಪು ಆ್ಯಂಡ್ ಸ್ವಲ್ಪ ಹುಳಿಗೆ ಎಷ್ಟು ಬೇಕೋ ಅಷ್ಟು ನಿಂಬೆ ಹುಳಿ ಆ್ಯಂಡ್ ಸ್ವಲ್ಪ ಫೈನಾಗಿ ಚಾಪ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಆ್ಯಂಡ್ 1 ಟೀ ಸ್ಪೂನಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಾವು ಮೊದಲೇ ಮಸಾಲಾಗೂ ಕೂಡ ಹಾಕ್ಕೊಂಡಿದ್ದೀವಿ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ 3 ಇಂದ 4 ಚಮಚದಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಸೊ ಅದರಲ್ಲಿ ನಾವು ಮಸಾಲಾನ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋಬೇಕು. ಅದಾದಮೇಲೆ ನಾನಿಲ್ಲಿ ಬಾಳೆ ಎಲೆನ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ತುಂಬಾ ಫ್ಲೆಕ್ಸಿಬಲ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ, ಬಿಕಾಸ್ ನಾವು ಅದನ್ನು ಪಾಕೆಟ್ ಥರ ಮಾಡಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ನಾನು ಆ ರೀತಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ 1 ಮೋರ್ ಥಿಂಗ್ ಏನಂದರೆ ನಾನಿಲ್ಲಿ ಮಂಗಳೂರು ಸ್ಟೈಲ್ದು ಬದನೆಕಾಯಿ ತೊಗೊಂಡಿದ್ದೀನಿ. ಅಂದರೆ ಪ್ಲ್ಯಾಂಟ್ ಬರುತ್ತಲ್ಲ, ಸೊ ಅದು ಮಂಗಳೂರು ಸ್ಟೈಲಲ್ಲಿ ಮಂಗಳೂರು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ. ಸೊ ಬ್ಯಾಂಗ್ಳೂರಿಯನ್ಸ್ಗೆಲ್ಲ ಗೊತ್ತಿರುತ್ತೆ, ಅಲ್ಲಿ ಸಿಗುವಂಥ ಬದನೆಕಾಯಿನ ನಾನು ತೊಗೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಪರ್ಪಲ್ ಎಗ್ ಪ್ಲ್ಯಾಂಟ್ಗಿಂತ ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ಫಸ್ಟ್ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಅದಾದಮೇಲೆ ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ಟು ಇವಾಗ ನಾನು ಮಸಾಲಾನ ಹಚ್ಕೊಳ್ತಾ ಇದ್ದೀನಿ. ಸೊ ಮಸಾಲ ನಂಗೆ ಸ್ವಲ್ಪ ತಿಕ್ಕಾಗ್ತಾ ಇದೆ ಅಂತ ಅನ್ನಿಸ್ತು. ಅದಾದಮೇಲೆ ನಾನು ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಅವಾಗ ಮಸಾಲ ಸ್ವಲ್ಪ ಡೈಲ್ಯೂಟ್ ಆದರೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಆ ಕಾರಣಕ್ಕೋಸ್ಕರ ಜಾಸ್ತಿ ನೀರನ್ನು ಹಾಕಬೇಡಿ. ಸೊ ನೀವೆಷ್ಟು ಕ್ವಾಂಟಿಟಿ ಬದನೆಕಾಯಿ ತೊಗೊಂಡಿದ್ದೀರ ಅದನ್ನು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ಸೊ ಆವಾಗೂ ಕೂಡ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಕೊಂಡು ಆ್ಯಂಡ್ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಮರ್ತುಬಿಟ್ಟೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಗತ್ತೆ. ಆ್ಯಂಡ್ ಅದಾದಮೇಲೆ ಈ ಥರ ಎಲ್ಲ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ 1/2 an hour ಅಥವಾ 15-20 minutes ಆದರೂ ಇಡಬೇಕಾಗತ್ತೆ. ಸೊ ತುಂಬಾ ಆವಾಗ ರುಚಿ ಎಲ್ಲ ಎಳ್ಕೊಳ್ಳುತ್ತೆ ಬದನೆಕಾಯಿಗೆ. ಸೊ ಹಾಗಾಗಿ ತುಂಬಾ ರುಚಿಯಾಗುತ್ತೆ. ದಯವಿಟ್ಟು ಮಾಡ್ಕೊಳ್ಳಿ, ಮನೆಯಲ್ಲಿ ಈಸಿನೇ ಆಗುತ್ತೆ. ಸೊ ತುಂಬಾ ಕಷ್ಟ ಏನಿಲ್ಲ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಒಂದು ತವಾ ಇಟ್ಕೊಂಡು ಅದ್ರ ಮೇಲೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಬಿಸಿ ಆದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ ಮೇಲೆ. ಸೊ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಆ ಕಾರಣಕ್ಕೋಸ್ಕರ ಸೊ ಸ್ವಲ್ಪ ಕ್ರಿಸ್ಪಿಯಾಗಿ ಕರಿಬೇವಿನ ಸೊಪ್ಪು ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಆ ಕಾರಣಕ್ಕೋಸ್ಕರ ಸೊ ಇಲ್ಲಿ 2 ಕಡೆನೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಈ ಪ್ರೊಸೀಜರ್ನ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ, ಲೈಕ್ ಸ್ಟೀಮನ್ನು ಕೂಡ ಮಾಡ್ಕೊಳ್ತಾರೆ. ಸೊ ಡೈರೆಕ್ಟಾಗಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ಟೀಮ್ ಕೂಡ ಮಾಡ್ಕೊಳ್ತಾರೆ. ಬಟ್ ಅದಕ್ಕಿಂತ ಇದು ಟೇಸ್ಟ್ ಬಂದು ನೆಕ್ಸ್ಟ್ ಲೆವೆಲ್ ಇರುತ್ತೆ, ಟ್ರಸ್ಟ್ ಮೀ. ಸೊ ದಯವಿಟ್ಟು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನಿಲ್ಲೇನು ಮ್ಯಾರಿನೇಷನ್ ಮಾಡ್ಕೊಂಡಿದ್ದೆ
ಆ ಬದನೆಕಾಯಿ ಸ್ಲೈಸನ್ನು ಇದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕರ್ಬೇವಿನ ಸೊಪ್ಪಿನ ಜೊತೆಗೆ ಆ ಫ್ಲೇವರ್ ಕೂಡ ಇದಕ್ಕೆ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಇಲ್ಲಿ ಗೀ ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಆಯಿಲೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ಬೋದು ಆಯಿಲ್ ಸ್ವಲ್ಪ ನಾವು ಜಾಸ್ತಿ ಹಾಕ್ತಾಯಿದ್ದೀವಿ ಅಂತ, ಬಟ್ ಟ್ರಸ್ಟ್ ಮೀ, ಇದು ಕಂಪ್ಲೀಟ್ ಪ್ರೊಸೀಜರ್ ಆಗೋ ಅಷ್ಟರಲ್ಲಿ ಆಯಿಲ್ ಎಲ್ಲ ಆಚೆ ಬಂದಿರುತ್ತೆ. ಸೊ ನೀವು ಸರ್ವ್ ಮಾಡೋವಾಗ ಬದನೆಕಾಯಿ ಮೇಲೆ ಆಯಿಲ್ ಅಷ್ಟೊಂದು ಇರೋದೇ ಇಲ್ಲ. ಸೊ ಏನು ನಾವು ಕೊಕೊನಟ್ ಮಿಲ್ಕ್ ಹಾಕ್ತೀವಿ ಅದ್ರದ್ದು ಆಯಿಲ್ ಬಿಟ್ಟಿರುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಆಯಿಲನ್ನು ಇದರ ಮೇಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಎರಡೂ ಕಡೆಯೂ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಅದಾದಮೇಲೆ ನಾನಿಲ್ಲಿ ಬದನೆಕಾಯಿ ಸ್ಲೈಸ್ ಮೇಲೂ ಕೂಡ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಟರ್ನ್ ಮಾಡಿದಾಗ, ಫ್ಲಿಪ್ ಮಾಡಿದಾಗ ಎರಡೂ ಕಡೆಯೂ ಸೇಮ್ ಟೇಸ್ಟ್ ಇರುತ್ತೆ ಆ್ಯಂಡ್ ಈಕ್ವಲ್ ಆಗಿ ಫ್ರೈ ಆಗುತ್ತೆ. ಆ್ಯಂಡ್ ತಿನ್ನೋವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಕರಿ ಲೀವ್ಸ್ ಎಲ್ಲ ಬದನೆಕಾಯಿ ಜೊತೆಗೆ. ಇದಕ್ಕೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ರಸಮ್ ಮಾಡ್ಕೊಳ್ಬೋದು. ರಸಮ್ಗಂತೂ ಟ್ರಸ್ಟ್ ಮೀ ಸೀರಿಯಸ್ಲಿ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಪರ್ಸ್ನಲಿ ನಾನು ರಸಮ್ ಮಾಡಿದಾಗೆಲ್ಲ ಇದನ್ನು ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಏನಾದರೂ ಬದನೆಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಇದೇ ರೆಸಿಪಿನ ಪನ್ನೀರಲ್ಲೂ ಕೂಡ ಮಾಡ್ಕೊಳ್ಬೋದು ಅಥವಾ ಟೋಫೋನಲ್ಲೂ ಕೂಡ ಮಾಡ್ಕೊಳ್ಬೋದು. ಸೊ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಡಯಟ್ ಕಾನ್ಷಿಯಸ್ ಆಗಿದೆ, ದಯವಿಟ್ಟು ಆಯಿಲ್ನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೊ ಅದು ಕೂಡ ಡಯಟ್ ಆಗುತ್ತೆ. ಆ್ಯಂಡ್ ಪನ್ನೀರ್ನ ಸ್ವಲ್ಪ ಜಾಸ್ತಿನೇ ಮ್ಯಾರಿನೇಷನ್ ಮಾಡಬೇಕಾಗತ್ತೆ. ಸೊ 1/2 to 45 ಮಿನಿಟ್ಸ್ ಆದರೂ ಮಿನಿಮಮ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಅದಾದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ಸೆಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಸೇಮ್ ಪ್ರೊಸೀಜರ್ ಎರಡೂ. ಸೊ ಡಿಫ್ರೆನ್ಸ್ ಏನಿಲ್ಲ. ಆ್ಯಂಡ್ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಏನು ಬಾಳೆ ಎಲೆನ ಬಿಸಿ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಸ್ವಲ್ಪ ನಾವು ಮೊದಲೇ ಮಾಡಿಟ್ಟಿರುವಂಥ ಮಸಾಲಾನ ಹಾಕ್ಕೊಂಡು, ಅದಾದಮೇಲೆ ಬದನೆಕಾಯಿ ಸ್ಲೈಸ್ ಇಟ್ಬಿಟ್ಟು ಅದ್ರ ಮೇಲೂ ಕೂಡ ಮಸಾಲ ಹಾಕ್ಕೊಂಡು ಈ ರೀತಿ ಪಾಕೆಟ್ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಥರ ಮಾಡೋದ್ರಿಂದ ಬಾಳೆ ಎಲೆ ಫ್ಲೇವರು ಕೂಡ ಬರುತ್ತೆ ಆ್ಯಂಡ್ ತಿನ್ನೋವಾಗಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಬೇಕಂದರೆ ಅದ್ರ ಮೇಲೆ ಫೈನ್ ಚಾಪ್ ಮಾಡಿಡುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಸೊ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಬೇಕಂದರೆ ಹಾಕೋಬೋದು. ಸೊ ಹಾಕೋಬೋದು ಅನ್ನೋರಿಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಇಲ್ಲ ಅಂದ್ರೂ ಡೈರೆಕ್ಟಾಗಿ ಹಾಗೇನೂ ಮಾಡ್ಕೊಳ್ಬೋದು. ಸೊ ಏನು ಡಿಫ್ರೆನ್ಸ್ ಏನಿಲ್ಲ, ಬಟ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ತುಂಬ ಸ್ಪೈಸಿ ತಿನ್ನೋರಾದರೆ ಇದರ ಮೇಲೆ ನೀವು ಒಂದು ಹಸಿರು ಮೆಣಸಿನ್ಕಾಯಿನೂ ಕೂಡ ಇಡ್ಬೋದು. ಸೊ ಸ್ಟೀಮ್ ಆದಾಗ ನಾನು ಖಾರನೇ ಸಾಕಷ್ಟು ಖಾರ ಹಾಕಿದ್ದೆ. ಸೊ ನಾವೇನು ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಗೆ ತಿನ್ನೋದಿಲ್ಲ, ಹಾಗಾಗಿ ನಾನು ಸ್ವಲ್ಪ ಅದನ್ನು ಹಾಕಿಲ್ಲ. ಆ್ಯಂಡ್ ನಿಮ್ಗೆ ಬೇಕಂದರೆ ಇದು ಆಪ್ಷನಲ್, ಬೇಕಂದರೆ ಒಂದು ಚಿಲ್ಲಿನೂ ಕೂಡ ಅದ್ರ ಮೇಲೆ ಇಡ್ಬೋದು. ಸೊ ಸ್ಟೀಮ್ ಆಗೋವಾಗ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ಟೀಮ್ ಅನ್ ದ ಸೆನ್ಸ್ ಆಯಿಲಲ್ಲಿ ನಾವು ಸ್ಟೀಮ್ ಮಾಡ್ಕೊಳ್ತೀವಿ. ಸೊ ಈ ರೀತಿ ಪ್ರೊಸೀಜರಲ್ಲಿ ಮಾಡಬೇಕಾಗತ್ತೆ, ಬಟ್ ತುಂಬಾ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲ ಟ್ರೈ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಯಾರ್ಯಾರು ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಐ ರಿಯಲಿ ಮೀನ್ ಇಟ್. ನಾನು ನಿಮ್ಮ ಹತ್ರ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದನ್ನು. ಆ್ಯಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಸೊ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆಲ್ಲರಿಗೋಸ್ಕರ. ಬಿಕಾಸ್ ನಿಮ್ಮ ಸಪೋರ್ಟಿಂದ ನನಗೆ ಇನ್ನೂ ಖುಷಿ ಆಗುತ್ತೆ. ಸೊ ಜಾಸ್ತಿ ವ್ಲಾಗ್ಸ್ನೆಲ್ಲ ಮಾಡಿ ಹಾಕಬೇಕಂತ. ಆ್ಯಂಡ್ ಅದಾದಮೇಲೆ ನಾವು ಒಂದು ಲಿಡ್ಡಿಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ಅಥವಾ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಇದನ್ನು ಪ್ಲೇಸ್ ಮಾಡ್ಕೊಳ್ಬೇಕಾಗತ್ತೆ. ಎಸ್, ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ತುಂಬಾ ಬಿಸಿಯಾಗಿ ರಸಮ್ ಜೊತೆ ರೈಸ್ ಮಾಡಿಕೊಂಡು, ಸೊ ಅದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ. ಸೊ ನಾನಂತೂ ಇದು ಮಾಡಿಕೊಂಡು ಒಳ್ಳೆ ಲಂಚ್ನ ಮಾಡಿದ್ವಿ, ನಾನು ನಮ್ಮ ಮಮ್ಮಿ ಚಂದು ಎಲ್ಲ. ಆ್ಯಂಡ್ ಎಸ್, ಇವಾಗ ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಆಗೋಣ. ಆ್ಯಂಡ್ ಹೊಸ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಟುಮಾರೋ.